ಹಾಸನ ಜಿಲ್ಲೆಯ ವೈದ್ಯರೊಬ್ಬರು ಮಹಾ ಎಡವಟ್ಟೊಂದನ್ನ ಮಾಡಿಬಿಟ್ಟಿದ್ದಾರೆ. ಮಹಿಳೆಯ ಎಡಗಾಲಿಗೆ ಶಸ್ತ್ರಚಿಕಿತ್ಸೆ ಮಾಡೋದ್ರ ಬದಲು ಬಲಗಾಲನ್ನ ಕೊಯ್ದುಬಿಟ್ಟಿದ್ದಾರೆ. ಇದರಿಂದ ಆ ಮಹಿಳೆ ಎರಡೂ ಕಾಲುಗಳಿಗೆ ಬ್ಯಾಂಡೇಜ್ ಹಾಕೊಂಡು ಓಡಾಡೋದಕ್ಕಾಗದೆ ಹಾಸಿಗೆ ಹಿಡಿಯುವಂತಹ ಪರಿಸ್ಥಿತಿ ಬಂದಿದೆ. ಹೌದು, ಚಿಕ್ಕಮಗಳೂರು ಜಿಲ್ಲೆಯ ಬೂಚನಹಳ್ಳಿಯ ಜ್ಯೋತಿ ಅನ್ನುವಂಥವರಿಗೆ 2.5 ವರ್ಷದ ಹಿಂದೆ ಅಪಘಾತ ಆಗಿತ್ತು. ಇದರಿಂದಾಗಿ ಅವರ ಎಡಗಾಲಿಗೆ ಗಂಭೀರವಾಗಿ ಪೆಟ್ಟು ಬಿದ್ದಿದ್ರಿಂದ ರಾಡ್ ಅಳವಡಿಕೆ ಮಾಡಲಾಗಿತ್ತು. ಆದ್ರೆ ಇತ್ತೀಚೆಗೆ ಆ ಎಡಗಾಲಿನಲ್ಲಿ ಬಹಳ ನೋವು ಬರ್ತಿದ್ರಿಂದ ಅವರು ಹಾಸನದ ಹಿಮ್ಸ್ ಆಸ್ಪತ್ರೆಯ ಡಾಕ್ಟರ್ ಸಂತೋಷ್ ಅನ್ನುವಂಥವರನ್ನ ಸಂಪರ್ಕಿಸಿ ತೋರಿಸಿದ್ರು. ಆ ಸಂತೋಷ್ ಏನ್ ಹೇಳಿದ್ದಾರೆ, ರಾಡ್ ಅನ್ನ ಹೊರಗೆ ತೆಗಿಬೇಕು ಅಂತ ಹೇಳಿದ್ದಾರೆ. ನಂತರ ಶಸ್ತ್ರಚಿಕಿತ್ಸೆ ನಡೆಯುವಂತಹ ಸಂದರ್ಭದಲ್ಲಿ ಡಾಕ್ಟರ್ ಸಂತೋಷ್ ಎಡಗಾಲಿಗೆ ಶಸ್ತ್ರಚಿಕಿತ್ಸೆ ಮಾಡೋದ್ರ ಬದಲು ಬಲಗಾಲನ್ನ ಕುಯ್ದು ಬಿಟ್ಟಿದ್ದಾರೆ. ನಂತರ ಆ ಡಾಕ್ಟರ್ಗೆ ತಮ್ಮ ತಪ್ಪಿನ ಅರಿವಾಗಿ ಎಡಗಾಲಿನಲ್ಲಿದ್ದಂತಹ ರಾಡನ್ನ ಹೊರತೆಗೆದಿದ್ದಾರೆ. ಆದ್ರೆ ಎರಡೂ ಕಾಲಿಗೆ ಈಗ ಕುಯ್ದಿರೋದ್ರಿಂದ, ಎರಡೂ ಕಾಲಿಗೆ ಬ್ಯಾಂಡೇಜ್ ಹಾಕಿರೋದ್ರಿಂದ ಆ ಮಹಿಳೆ ಓಡಾಡೋದಕ್ಕೆ ಆಗದೆ ಹಾಸಿಗೆ ಹಿಡಿಯುವಂತಹ ಪರಿಸ್ಥಿತಿ ಆಗಿದೆ. ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡೀತಿದ್ದಾರೆ.